ಹಾಯ್, ನಾನು ವಿಜಯಲಕ್ಷ್ಮಿ. ಪ್ಲೀಸ್ ವೆಲ್ಕಮ್ ಟು ಮೈ ಸಕ್ಸಸ್ ಮೈಂಡ್ಸೆಟ್ ಚಾನಲ್. ನಾವು ಚಿಕ್ಕ ವಯಸ್ಸಿನಿಂದ ಗೊತ್ತಿದ್ದೋ ಗೊತ್ತಿಲ್ಲದೇನೋ ಬೇಡದಿರೋ ವಿಷಯಗಳನ್ನ ಮನಸ್ಸಿನ ತುಂಬ ತುಂಬಿಸ್ಕೊಂಡು ಈ ಥರ ಆಗಿರ್ತೀವಿ. ನಾವು ಹೊರ್ಗಡೆಯಿಂದ ಎಷ್ಟೆಲ್ಲ ಕ್ಲೀನ್ ಮಾಡೋದಕ್ಕೆ ಪ್ರಯತ್ನ ಪಡ್ತೀವಿ ನೋಡಿ. ಹೊರ್ಗಡೆಯಿಂದ ಎಲ್ಲ ನೀಟಾಗಿ ಕ್ಲೀನ್ ಮಾಡೋಕ್ಕೆ ಒರೆಸೋಕ್ಕೆ ಪ್ರಯತ್ನ ಪಡ್ತೀವಿ. ಆದರೆ ಒಳಗಡೆಯಿಂದ ಆಗಿರೋದು ಹೊರಗಡೆಯಿಂದ ಕ್ಲೀನ್ ಮಾಡೋಕ್ಕೆ ಪ್ರಯತ್ನ ಪಟ್ಟರೆ ಸಾಧ್ಯನಾ? ಇಲ್ಲ. ಫಸ್ಟ್ ಆಫ್ ಆಲ್ ಇನ್ನರ್ ವರ್ಲ್ಡ್ನ ಚೇಂಜ್ ಮಾಡಬೇಕು. ಔಟರ್ ವರ್ಲ್ಡ್ ಅದಾಗೆ ಅದು ಚೇಂಜ್ ಆಗತ್ತೆ ನೋಡಿ. ಮೆಡಿಟೇಷನ್ ಮಾಡೋ ಮುಖಾಂತರ ನಮ್ಮಲ್ಲಿರುವ ಕೆಟ್ಟ ಭಯ, ಅಪನಂಬಿಕೆ, ಅಸಮಾಧಾನ, ಕೋಪ, ದ್ವೇಷ, ಅಸೂಯೆ ಇವನ್ನೆಲ್ಲ ತೆಗೆದಾಕಿ ಈ ಥರ ಬದಲಾಗ್ತೀವಿ. ನಾವು ಈ ಭೂಮಿಗೆ ಬಂದಾಗ ವೈಟ್ ಪೇಪರ್ ಅಂತೆ ಬಂದಿರ್ತೀವಿ. ಆಮೇಲೆ ಬೇಡದೇ ಇರೋದನ್ನೆಲ್ಲ ನಮ್ಮ ತಲೆ ತುಂಬ ತುಂಬಿಸ್ಕೊಂಡಿರ್ತೀವಿ. ಇದನ್ನೆಲ್ಲ ತೆಗೆದಾಕೋದಕ್ಕೆ ಒಂದೇ ಒಂದು ಮಾರ್ಗ ಅಂತಂದರೆ ಅದು ಮೆಡಿಟೇಷನ್. ನೀವು ಈ ಥರ ಬದುಕ್ತಿರೋ, ಈ ಥರ ಚೇಂಜ್ ಆಗ್ತಿರೋ, ಅದು ನಿಮ್ಮ ಕೈಯಲ್ಲೇ ಇದೆ. ನಮ್ಮ ದೇಶ ಭಾರತ ಹಲವಾರು ವರ್ಷಗಳಿಂದ ಈ ಧ್ಯಾನ, ಜಪ, ಧ್ಯಾನ, ಜ್ಞಾನ, ಕರ್ಮ ಅಂತ ನಾವು ಅದನ್ನು ಪಾಲಿಸ್ತಿಲ್ಲ. ಬೇರೆ ದೇಶದಿಂದ ಬಂದು ತಮ್ಮ ಜೀವನನ ಸುಗಮಗೊಳಿಸ್ಕೊಂಡಿದ್ದಾರೆ, ಸುಂದರಗೊಳಿಸ್ಕೊಂಡಿದ್ದಾರೆ. ಅವರೇ ಅಲ್ಲಿಂದ ಬಂದು ಇಲ್ಲಿ ಇದನ್ನು ಕಲಿತ್ಕೊಂಡು ಜೀವನನ ಸುಂದರವಾಗಿಸ್ಕೊಂಡಿದ್ದಾರೆ ಅಂತಂದಮೇಲೆ ಈ ಇಂಡಿಯಾದಲ್ಲೇ ಹುಟ್ಟಿ ಇಂಡಿಯಾದಲ್ಲೇ ಬೆಳೆದು ನಮಗಿದರ ಪರಿಚಯನೇ ಇಲ್ಲ ಅಂತಂದರೆ ಹೇಗೆ? ಈ ಕ್ಷಣದಿಂದಲೇ ನೀವು ಅದನ್ನೆಲ್ಲ ಬದಲಾಯಿಸ್ಕೋಬೇಕು. ನೀವು ಎಲ್ಲಿವರೆಗೂ ನಿಮ್ಮ ಇನ್ನರ್ ವರ್ಲ್ಡ್ ಚೇಂಜ್ ಆಗಲ್ವೋ ಅಲ್ಲಿವರೆಗೂ ಔಟರ್ ವರ್ಲ್ಡ್ ಚೇಂಜ್ ಆಗಲ್ಲ. ನಾವು ನಾನು ಏನೇ ನನ್ನ ಬಗ್ಗೆ ಇರ್ಬೋದು, ಸಮಾಜದ ಬಗ್ಗೆ ಇರ್ಬೋದು, ಅಥವಾ ನನ್ನ ಫ್ರೆಂಡ್ಸು ಫ್ಯಾಮಿಲಿ ಬಗ್ಗೆ ಏನನ್ನು ಚಿಂತೆ ಮಾಡ್ತೀನೋ ಆಲೋಚಿಸ್ತೀನೋ ಅದೇ ಥರ ನಡೀತಾ ಬರುತ್ತೆ. ಅದರಿಂದ ಫಸ್ಟ್ ಆಫ್ ಆಲ್ ಇನ್ನರ್ ವರ್ಲ್ಡ್ನ ನಾವು ಚೇಂಜ್ ಮಾಡಬೇಕು. ಆಮೇಲೆ ಆಟೋಮೆಟಿಕ್ಕಾಗಿ ಔಟರ್ ವರ್ಲ್ಡ್ ಚೇಂಜ್ ಆಗತ್ತೆ. ಯೋಚನೆ ಮಾಡಿ, ಆಲೋಚಿಸಿ.